Hello friends, welcome to our channel. ಈಗೇನಂತಂದ್ರೆ ಅದು ಕ್ವಶನ್ ನೋಡಿ, ದ ಸಮ್ ಆಫ್ ದ 3 numbers is x, y, z is 100 and the y, z is 40 and the average of the y and x is z is 50 ಅಂತ ಕೇಳಿದ್ದಾರೆ. ಈಗ ವ್ಯಾಲ್ಯೂ ಆಫ್ ವೈನ ಕಂಡುಹಿಡಬೇಕು. ವೈದು ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು. ಈಗ ವೈದು ವ್ಯಾಲ್ಯೂ ಏನು ಕಂಡುಹಿಡಬೇಕು ಅಂದರೆ ಈಗೇನಂತಂದರೆ ವೈ ಪ್ಲಸ್ ಇವೆರಡೂ ಸೇರಿಸಿ ಡಿವೈಡ್ ಮಾಡಿದ್ರೆ 40 ಬರುತ್ತೆ. ಹಾಗಾದರೆ ಇದರ ಒಂದೊಂದು ವ್ಯಾಲ್ಯೂ ಏನಂತಂದರೆ ಎಕ್ಸ್ ಪ್ಲಸ್ ವೈನ ವ್ಯಾಲ್ಯೂ ಏನಂತಂದರೆ 80. ಹಾಗೆಯೇ ವೈ ಪ್ಲಸ್ ಝೆಡ್ನ ವ್ಯಾಲ್ಯೂ 50 ಆದರೆ ವೈ ಪ್ಲಸ್ ಝೆಡ್ನ ವ್ಯಾಲ್ಯೂ 100 ಆಗುತ್ತೆ. ಈಗ 100 ಆದಮೇಲೆ ಈಗ ಈಕ್ವೇಷನ್ ಏನಂತಂದರೆ ಈ ಒಂದು ಈಕ್ವೇಷನ್ನ ತೊಗೊಳ್ಳೋಣ. ಯಾವ ಒಂದು ಈಕ್ವೇಷನ್ನು? ಫಸ್ಟ್ ಒಂದು ಈಕ್ವೇಷನ್ನ ತೊಗೊಳ್ಳೋಣ. ಈ ಈಕ್ವೇಷನ್ ತೊಗೊಂಡು ಝೆಡ್ನ ಏನು ಅಂತ ಕಂಡುಹಿಡಿಯೋಣ. ಹೇಗೆಂತಂದರೆ ಎಕ್ಸ್ ಪ್ಲಸ್ ವೈ ಇದನ್ನು ಸೇಮ್ ಈಕ್ವಲ್ ಟು 100. ಇವೆರಡಕ್ಕೇನೆಂದರೆ 80. ಈಗ ಝೆಡ್ ವ್ಯಾಲ್ಯೂವೇನು 100 ಮೈನಸ್ 80 ಝೆಡ್ ವ್ಯಾಲ್ಯೂ ಎಷ್ಟು? ಝೆಡ್ ಇಸ್ ಈಕ್ವಲ್ ಟು 20. ಝೆಡ್ 20 ಆಯಿತು. ಈಗೇನಂತಂತಂದರೆ ಈಗ ನೆಕ್ಸ್ಟ್ ಮೆಥಡು ಝೆಡ್ ವ್ಯಾಲ್ಯೂನ ಕಂಡುಹಿಡ್ದಾಯಿತು. ನೆಕ್ಸ್ಟ್ ಏನಂತಂದರೆ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 100. ಇಲ್ಲಿ ನೋಡಿ, ವೈ ಝೆಡ್ಡು ಎರಡು ಸೇರಿ 100 ಆಗುತ್ತೆ. ಅಂದರೆ ಝೆಡ್ ವ್ಯಾಲ್ಯೂ ಎಷ್ಟು? 20. ವೈ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ವೈ ಈಸ್ ಈಕ್ವಲ್ ಟು 80 ಬಂತಲ್ವಾ? ಈಗ ಇವೆರಡರ ವ್ಯಾಲ್ಯೂ ಬಂದಿತ್ತು, 100 ಆಗಿತ್ತು. ಈಗ ಅದರಲ್ಲಿ ಮೈನಸ್ ಮಾಡಿದೆ 80. ಕರೆಕ್ಟ್ ಆನ್ಸರ್.